ಹಾಯ್ ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಚೇತನ್ ಟೆಕ್ ಫಾರ್ಮ್ ಇನ್ ಕನ್ನಡ. ಇವತ್ತಿನ ಈ ವಿಡಿಯೋ ಬಂದುಬಿಟ್ಟು ನಿಮ್ಗೆ ಆಲ್ರೆಡಿ ನಾನು ತಿಳ್ಸ್ಕೊಂಡು ಕೊಟ್ಟಿದ್ದೆ. ಸ್ಟಾರ್ಟಿಂಗ್ ವೀಡಿಯೋದಲ್ಲೇ ನಾನು ಕೊಕೊನಟ್ ಪ್ಲಾಂಟೇಷನ್ನ ಮಾಡ್ತೀನಿ ಅಂತ. ನಾನು ಕೊಕೊನಟ್ ಪ್ಲಾಂಟೇಷನ್ನ ಮಾಡೋಕ್ಕೆ ಈಗ ಒಂದು ಸ್ಮಾಲ್ ರಿಸರ್ಚ್ನ ಸ್ಟಾರ್ಟ್ ಮಾಡಿದೆ. ನಿಮ್ಗೆ ಆಲ್ರೆಡಿ ವೆಲ್ ನೋನ್ ನೇಮ್ ಗೊತ್ತಿರಬೇಕು. DJ ಸಂಪೂರ್ಣ ಅನ್ನೋ ಒಂದು ಕೊಕೊನಟ್ ಬ್ರ್ಯಾಂಡ್ ಇದೆ. ನಮ್ಮ ಯೂಟ್ಯೂಬ್ ಆಗಿರ್ಬೋದು, ವೇರವ್ರ ಇನ್ಸ್ಟಾ, ವೇರವ್ರ ಆಲ್ ವರ್ಲ್ಡ್ ವೈಡ್ ನಮ್ಮ ಇಂಡಿಯಾದಲ್ಲಿ ಒಳ್ಳೆಯ ಹೆಸರು ಮಾಡಿದೆ. ನಾನು DJನ ಕೊಕೊನಟ್ ಬಗ್ಗೆ ತಿಳ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿದೆ. ರಿಸರ್ಚ್ ಮಾಡಿದಾಗ DJ ಹೆಡ್ ಆಫೀಸ್ಗೆ ಕಾಲ್ ಮಾಡಿ ಅದು ಸ್ವಲ್ಪ ಡೀಟೇಲ್ಸ್ ತೊಗೊಂಡು ಪ್ಲ್ಯಾಂಟೇಷನ್ನ ಎಲ್ಲೆಲ್ಲಿ ಮಾಡಿದ್ದಾರೆ, ಸೀಡ್ಲಿಂಗ್ಸ್ ಎಲ್ಲಿ ಸಿಗ್ತವೆ ಎಲ್ಲ ತಿಳ್ಕೊಂಡಾಗ ಅವರು ಅವರು ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮ್ಸ್ ಇದೆ ನಮ್ಮ ಹತ್ರ, ಇಲ್ಲಿ ಈ ಥರ ಅಂತ ಹೇಳಿದ್ರು. ಅನ್ಫಾರ್ಚುನೇಟ್ಲಿ ಅವರು ಪೆನುಗೊಂಡ ಅನ್ನೋ ಒಂದು ರೀಸನ್ನ ಮೆನ್ಷನ್ ಮಾಡಿದ್ರು. ಪೆನುಗೊಂಡ ಹತ್ರ ಎಲ್ಲಿ ಏನು ಅಂತ ಕೇಳಿದಾಗ ಚೋಳೆಮರಿ ಅನ್ನೋ ಒಂದು ಗ್ರಾಮ, ಒಂದು ವಿಲೇಜ್, ಈ ವಿಲೇಜಲ್ಲಿ ಇದೆ ಅಂತ ಅವರು ತಿಳ್ಸ್ಕೊಂಡು ಕೊಟ್ಟರು. ಈ ಚೋಳೆಮರಿ ಅನ್ನೋ ಒಂದು ವಿಲೇಜ್ ಮೈ ಮದರ್ಸ್ ನೇಟಿವ್. ನಾವು ಇಷ್ಟು ದಿನ ಅಲ್ಲಿ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಬಟ್ ನನಗೆ ಅದು ಐಡಿಯಾನೇ ಇಲ್ಲ ಅದು ಅಷ್ಟು ದೊಡ್ಡ ಫಾರ್ಮ್ ಇದೆ ಅಂತ. ಸೊ ನಾವೇನು ಮಾಡಿದ್ವಿ, ನಾನೇನು ಮಾಡಿದೆ ಅಂದರೆ ಅವ್ರ ಹತ್ರ ಸ್ವಲ್ಪ ಡೀಟೇಲ್ಸ್ ತೊಗೊಂಡು ರೀಸೆಂಟಾಗಿ 2 days ಬ್ಯಾಕ್ ಚೋಳೆಮರಿಗೆ ವಿಸಿಟ್ ಮಾಡಿದಾಗ ನಾನು ಚೋಳೆಮರಿಗೆ ಹೋಗಿಬಿಟ್ಟು ಅಲ್ಲಿ ನನ್ನ ಅವರ ಫಾರ್ಮ್ನ DJ ಫಾರ್ಮ್ ಇರುತ್ತಲ್ಲ, ಆ DJ ಫಾರ್ಮ್ನ ವಿಸಿಟ್ ಮಾಡೋಕ್ಕೆ ಕಾಲ್ ಮಾಡಿಬಿಟ್ಟು ಹೋಗಿ ನಾನು ಫಾರ್ಮ್ನ ವಿಸಿಟ್ ಮಾಡಿದ್ದೀನಿ. ಕಂಪ್ಲೀಟ್ ಫಾರ್ಮ್ನ ಡೀಟೇಲ್ಸ್ ನಿಮಗೆ ಚೋಳೆಮರಿ ಹತ್ರ ಪೆನುಗೊಂಡ, ಇದು ಡಿಸ್ಟಿಕ್ ಬರುತ್ತೆ. ಚೋಳೆಮರಿ ಅನ್ನೋ ವಿಲೇಜ್, ಮಡಕ್ಶಿರ ಅನ್ನೋ ಒಂದು ಊರು ಬರುತ್ತಲ್ಲ, ಅದೇ ಹೈವೇಗೆ ಹೋಗ್ಬಿಟ್ಟು ಲೆಫ್ಟ್ ಸೈಡ್ ಹೋಗ್ಬಿಟ್ರೆ ಒಂದು 4 kilometers DJ ಫಾರ್ಮ್ ಇದೆ. ಇದು ಬಂದುಬಿಟ್ಟು ಒಂದು 100 acres ಫಾರ್ಮ್. ಇಲ್ಲಿ ಅವರು ಪೇರೆಂಟ್ಸ್, ಕೊಕೊನಟ್ ಪೇರೆಂಟ್ಸ್, ಅವರ DJ ಸಂಪೂರ್ಣ ಇದೆಯಲ್ಲ, ಅದರ ಮದರ್ ಆ್ಯಂಡ್ ಫಾದರ್ ಪೇರೆಂಟ್ಸ್ನ ಇಲ್ಲಿ ಗ್ರೋ ಮಾಡ್ತಾಯಿದ್ದಾರೆ. ಮದರ್ ಬಂದುಬಿಟ್ಟು ಮಲೇಷಿಯನ್ ಯೆಲ್ಲೋ ಡಾರ್ಫ್ ಮದರ್ ಪ್ಲ್ಯಾಂಟ್, ಮತ್ತು ಫಾದರ್ ಬಂದುಬಿಟ್ಟು ಕೋಸ್ಟಲ್ ಟಾಲ್, ಇದು ಫಾದರ್. ಈ ಕಾಂಬಿನೇಷನಲ್ಲಿ ಮಾಡಿರೋದೇ ನಮ್ಮ DJ ಸಂಪೂರ್ಣ ಅನ್ನೋ ಒಂದು ಸೀಡ್ಲಿಂಗ್. ಸೊ ನಾನು ಅಲ್ಲಿ ಹೋಗಿ ವಿಸಿಟ್ ಮಾಡಿದೆ. ಅಲ್ಲಿ ನಮಗೆ ಸ್ವಲ್ಪ ಅವರ ಮ್ಯಾನೇಜರ್ ಅವರೆಲ್ಲ ಇದ್ದರು. ಅದೇ ಅಲ್ಲಿ ಹೋಗ್ಬಿಟ್ಟು ನಾನು ಆ್ಯಕ್ಚುಲಿ ಒಂದು ವಿಡಿಯೋ ಮಾಡೋಣ ಅಂತ ಕೇಳಿದೆ, ಲೈವ್ ಇಂಟ್ರ್ಯಾಕ್ಷನ್ಗೋಸ್ಕರ. ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಕೇಳಿದೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅವ್ರ ಹತ್ರ ಪರ್ಮಿಷನ್ಸ್ ಇಲ್ಲ ಅಂತೆ. ದೇ ನೀಡ್ ಸಮ್ ಹೈಯರ್ ಅಪ್ರೂವಲ್ಸ್. ಸೊ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ನಾನು ಅವ್ರ ಮ್ಯಾನೇಜರ್ ಹತ್ರ ಕೂತ್ಕೊಂಡು ಒಂದು 10 minutes ಇಂಟ್ರ್ಯಾಕ್ಷನ್ ಮಾಡಿ ಇನ್ಫಾರ್ಮೇಷನ್ ಎಲ್ಲ ಕಂಪ್ಲೀಟಾಗಿ ತೊಗೊಂಡು ಯಾವ ರೀತಿ ಪ್ಲಾಂಟೇಷನ್ ಮಾಡ್ಬೋದು ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ತೊಗೊಂಡು ನಾನು ನಿಮಗೆ ವಿಡಿಯೋನ ಅಟ್ಯಾಚ್ ಮಾಡ್ತೀನಿ. ನೋ ಪ್ರಾಬ್ಲಮ್, ವಿಡಿಯೋನ ಅಟ್ಯಾಚ್ ಮಾಡೋದ್ರಿಂದ ಅವ್ರಿಗೇನು ತೊಂದರೆ ಇಲ್ಲ. ನಾನು ಅವ್ರ ಹತ್ರ ತೊಗೊಂಡಿರೋ ಇನ್ಫಾರ್ಮೇಷನ್ ಜೆನ್ಯೂನಾಗೆ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲೇನು ಶುಗರ್ ಕೋಟೆಡ್ ಏನೂ ಇಲ್ಲ. ನನಗೆ ಅಲ್ಲಿ ಏನು ಅನ್ನಿಸ್ತು, ಅಲ್ಲಿ ಯಾವ ರೀತಿಯಾದ ಪ್ಲಾಂಟೇಷನ್ ಇದೆ, DJ ಕೊಕೊನಟ್ ಫಾರ್ಮ್ ಮಾಡೋದ್ರಿಂದ ಬೆನಿಫಿಟ್ಟಾ ಇಲ್ವಾ. ಯಂಗ್ ಫಾರ್ಮರ್ಸ್ ಪ್ಲಾಂಟೇಷನ್ ಮಾಡೋಕ್ಕೆ ತುಂಬ ಕೊಕೊನಟ್ ಬಗ್ಗೆ ಈಗ ಆ್ಯಕ್ಚುಲಿ ಮಾರ್ಕೆಟಲ್ಲಿ ಕೊಕೊನಟ್ ತುಂಬ ಪ್ರೈಸ್ ಇದೆ. 70 rupees ಆಗಿರ್ಬೋದು. ಒಂದು ಎಳ್ನೀರು ತೊಗೊಂಡು ಕುಡಿಬೇಕು ಅಂದರೆ 70 to 80 rupees ಕಾಸ್ಟ್ ಇದೆ. ಸೊ ಎಲ್ಲರೂ ಕೊಕೊನಟ್ ಪ್ಲಾಂಟೇಷನ್ನ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಸೊ ನಾನು ನಿಮಗೆ ಈ ಪ್ಲಾಂಟೇಷನಲ್ಲಿ ನಿಮ್ಗೆ ಯೂಸ್ ಆಗುತ್ತೆ, ಈ ಜೆನ್ಯೂನ್ ಇನ್ಫಾರ್ಮೇಷನ್ ಅಂತ ನಾನು ನಿಮಗೆ ತಿಳ್ಸ್ಕೊಂಡು ಕೊಡ್ತಾಯಿದ್ದೀನಿ. ಸೊ ಇಫ್ ಯು ಆರ್ ಎನಿ ಒನ್ ಪ್ಲ್ಯಾಂಟಿಂಗ್ ಕೊಕೊನಟ್ ಫಾರ್ಮ್, ನಮ್ಮ ಫಾರ್ಮರ್ಸ್ ಆಗಿರ್ಬೋದು, ನಮ್ಮ ಯಂಗ್ ಫಾರ್ಮರ್ಸ್ ಯಾರಾದರೂ ಪ್ಲ್ಯಾಂಟೇಷನ್ನ ಮಾಡ್ಕೋಬೇಕು ಅಥವಾ ಪ್ಲ್ಯಾಂಟೇಷನ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ವಿಚ್ ನನ್ನ ಇನ್ಫಾರ್ಮೇಷನ್ ಮೇ ಬಿ ಇನ್ಫಾರ್ಮೇಟಿವ್ ಆಗಿರ್ಬೋದು, ಪ್ಲೀಸ್ ಚೆಕ್ ಮಾಡಿ ಒಂದು ಶೇರ್ ಮಾಡಿ. ಸ್ವಲ್ಪ 4 ಜನಕ್ಕೆ ದೇ ಗೋಯಿಂಗ್ ಟು ಬಿ ಗೆಟ್ ಸಮ್ ಇನ್ಫಾರ್ಮೇಷನ್, ಗುಡ್ ಇನ್ಫಾರ್ಮೇಷನ್. ಸೊ ಅವರು ಕಂಪ್ಲೀಟ್ ಪಿಕ್ಚರ್ ನನಗೆ ಹೇಳಿದ್ದೇನು ಅಂದರೆ, ಇದು ಬಂದುಬಿಟ್ಟು ಹೈಬ್ರಿಡ್ ವೆರೈಟಿ, ಕಾಂಬಿನೇಷನ್ ಆಫ್ ಬೋತ್ ಪೇರೆಂಟ್ಸ್ನ ನಿಮ್ಗೆ ಹೇಳ್ದೆಲ್ಲ, ಯೆಲ್ಲೋ ಡಾರ್ಫ್ ಮತ್ತು ಕೋಸ್ಟಲ್ ಟಾಲ್. ಇದು ಕಾಂಬಿನೇಷನ್ ವೆರೈಟಿ ಅಲ್ವಾ. ಈ ಕಾಂಬಿನೇಷನ್ ವೆರೈಟಿ ಬಂದುಬಿಟ್ಟು ನಾನು ನಿಮಗೆ ಕಂಪ್ಲೀಟ್ ವೀಡಿಯೋಸ್ನ ಅಟ್ಯಾಚ್ ಮಾಡ್ತಾ ಇರ್ತೀನಿ ಸ್ಕ್ರೀನಲ್ಲಿ. ತುಂಬ ಚೆನ್ನಾಗಿದೆ ಫಾರ್ಮ್. ಇಫ್ ಯು ಆರ್ ಎನಿ ಪರ್ಸನ್ ನಿಮ್ಗೆ ಯಾವುದಾದ್ರೂ ಫ್ರೀ ಟೈಮಲ್ಲಿದ್ದರೆ ಒಂದು ಸರಿ ವಿಸಿಟ್ ಮಾಡ್ತೀನಿ ಅಂದರೆ ವಿಸಿಟ್ ಮಾಡಿ. ವಿಸಿಟರ್ ಅಲೋ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಮಲೇಷಿಯನ್ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ. ಹೋಗಿ ನೀವು ವಿಸಿಟ್ ಮಾಡ್ಬೋದು. ಸೊ ಈ DJ ಪ್ಲ್ಯಾಂಟ್ನ ವೆರೈಟಿ ನಮ್ಮ ಬೆನಿಫಿಟ್ಸ್ ಏನು ಅಂದರೆ, ಒಂದು ಹೈ ಈಲ್ಡ್ನ ಇನ್ಕ್ರೀಸ್ ಮಾಡಿದ್ದಾರೆ ಇವರು. ನಾರ್ಮಲ್ ನಮ್ಮ ಪ್ಲ್ಯಾಂಟ್ಸ್ 100 or 80 to 100 ನಟ್ಸ್ನ ಕೊಟ್ಟರೆ, ಇದು 3rd year ಪ್ಲ್ಯಾಂಟೇಷನಲ್ಲಿ ಕ್ರಾಪ್, ನಟ್ಸ್ ಕೊಕೊನಟ್ ಆಗಿರುತ್ತಲ್ಲ, ಕೊಕೊನಟ್ನ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. 3rd year to 4th year ಮಧ್ಯದಲ್ಲಿ 3.5 years ಸ್ಟಾರ್ಟ್ ಆಗುತ್ತಂತೆ.
3.5 ಇಯರ್ಸಲ್ಲಿ ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗಲ್ಲಿ ನಮಗೆ 100 to 150 ನಟ್ಸ್ ಪರ್ ಪ್ಲ್ಯಾಂಟ್ ಕೊಡೋ ಚಾನ್ಸಸ್ ಇದೆ. ಬಿಕಾಸ್ ನಾನು ನಿಮ್ಗೆ ಅದು ಕೂಡ ಮುಂದೆ ಹೇಳ್ತೀನಿ, ಒಂದು ನಿಮಿಷ. ಲೈಕ್ 150 ನಟ್ಸ್ ಕೂಡ ಕೊಡುತ್ತೆ. ಲೈಕ್ ಆ್ಯಾವ್ರೇಜಿಗೆ ನಾವು ಇದ್ರ ಮೇಂಟೆನೆನ್ಸ್ ಕೂಡ ತುಂಬ ಜಾಸ್ತಿ ಇದೆ. ಜಾಸ್ತಿ ಅಂದರೆ ಕಂಪೇರ್ ಟು ನಮ್ಮ ಲೋಕಲ್ ವೆರೈಟೀಸ್ನ ನಾವು ಜಸ್ಟ್ ಪ್ಲ್ಯಾಂಟೇಷನ್ನ ಮಾಡಿಬಿಟ್ಟು ಜಸ್ಟ್ ವಾಟ್ರಿಂಗ್ನ ಕೊಟ್ಕೊಂಡು ಸ್ವಲ್ಪ ನಾಟ್ ರೆಗ್ಯುಲರ್ ಕ್ಲೀನಿಂಗ್. ಲೈಕ್ ನಾವು ಐ ಕ್ಯಾನ್ ಕಂಪೇರ್ ಹಿಯರ್ ಲೈಕ್ ಹಸುನ, ಸೀಮೆ ಹಸು ಮತ್ತು ಎಚ್ ಎಫ್ ಹಸು. ಸೀಮೆ ಹಸುಗೆ ನಾವು ನಾಟಿಯೋದು ವಿ ಕ್ಯಾನ್, ಅದು ಸ್ವಲ್ಪ ಬಿಸಿಲಿಗೆ ಆಗಿರ್ಬೋದು ರೆಸಿಸ್ಟೆಂಟ್ ಎಲ್ಲದಕ್ಕೂ ತಡ್ಕೊಳುತ್ತೆ. ಅದೇ ಎಚ್ ಎಫ್ಗೆ ಕಂಪ್ಲೀಟ್ ಕೇರ್ ಮಾಡಬೇಕು, ಸ್ವಲ್ಪ ಶೀಟ್ ಹಾಕಬೇಕು, ಫೀಡ್ ಜಾಸ್ತಿ ಕೊಡಬೇಕು. ಸೇಮ್ ಅದೇ ರೀತಿಯಾದ ಪ್ಲ್ಯಾಂಟೇಷನ್ ಇದು ಕೂಡ. ಲೈಕ್ ಹಂಗಂದ್ಬಿಟ್ಟು ನೀವು ಹ್ಯೂಜ್ ವರ್ಕ್ ಇರುತ್ತೆ ಅಂದರೆ ಇಟ್ಸ್ ನಾಟ್ ಲೈಕ್ ದಟ್. ಇದ್ರ ಬೆನಿಫಿಟ್ಸ್ ನಾನು ನಿಮ್ಗೆ ಫಸ್ಟ್ ತಿಳ್ಸ್ಕೊಂಡು ಕೊಡ್ತಾ ಇರ್ತೀನಿ. ಆದಮೇಲೆ ನಾನು ನಿಮಗೆ ವರ್ಕ್ ಬಗ್ಗೆ ಕೂಡ ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ ಇಲ್ಲಿ. ಲೈಕ್ ಹೀಲ್ಡಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಮಾಡಿದ್ದಾರೆ. ಫ್ಲವರಿಂಗ್ ಕೂಡ 3rd ಇಯರಲ್ಲೇ ಜನ್ರೇಟ್ ಆಗುತ್ತೆ. 3rd ಇಯರ್ ಒಳಗಡೆ ಇಲ್ಲ 3rd ಇಯರ್ ಆದಮೇಲೆ, ನಾಟ್ ಒಳಗಡೆ ಅಂತ 2 ಇಯರ್ಸ್ಗೆಲ್ಲ ಬರಲ್ಲ, 3rd ಇಯರ್ ಅಂದ್ಕೊಳ್ಳಿ. 3rd to 4th ಇಯರ್ ಒಳಗಡೆ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 200 to 400 ಒಳಗಡೆ ನಟ್ಸ್ ಬರುತ್ತೆ. ಲೈಕ್ ಚಿಕ್ಕ ಪ್ಲ್ಯಾಂಟ್ಸ್ ಎಲ್ಲ ಸ್ವಲ್ಪ ಮೆಚ್ಯೂರ್ ಆದಮೇಲೆ. ಆ್ಯಂಡ್ ಪ್ರಾಪರ್ ವಾಟರ್ ಸಪ್ಲೈ ಆಗಿರ್ಬೋದು, ಪ್ರಾಪರ್ ಕ್ಲೀನಿಂಗ್ ಸುತ್ತು ಮತ್ತು ಫರ್ಟಿಗೇಷನ್, ಲೈಕ್ ಸ್ವಲ್ಪ ಆ್ಯಡೆಡ್ ಮಿನರಲ್ ಮಿಕ್ಸರ್ಸ್ನ ಸಾಯಿಲ್ ಟೆಸ್ಟ್ ಮಾಡಿಕೊಂಡು ಡಿಫ್ರೆಂಟ್ ಟೈಪ್ಸ್ ಆಫ್ ಇದಿರುತ್ತೆ ಲೈಕ್ ಶೆಡ್ಯೂಲ್ಸ್. ಆ ಶೆಡ್ಯೂಲ್ಸ್ನ ಎಲ್ಲ ಪ್ರಾಪರಾಗಿ ನಾವು ಮೇಂಟೈನ್ ಮಾಡಿದ್ರೆ ಸೊ ಇಟ್ ಗೋಯಿಂಗ್ ಟು ಬಿ ಈಲ್ಡ್ ವಿ ವಿಲ್ ಅಚೀವ್. ಆ ಈಲ್ಡ್ನ ವಿಚ್ ಎವರ್ ದೇ ಸೇಡ್ ರೈಟ್, 400 ನಟ್ಸ್ ಒಳಗಡೆ 300 ಓಕೆ 300 ನಟ್ಸ್ ಆಗಿರ್ಬೋದು, 250 ನಟ್ಸ್, ಈ ಥರ ಡಿಫ್ರೆಂಟ್ ಒಂದೊಂದು ಪ್ಲ್ಯಾಂಟ್ ಒಂದು ವೇರಿಯೇಷನ್ಸ್ ಆಗುತ್ತೆ. ಸೊ ಅದನ್ನು ಅಚೀವ್ ಮಾಡಬೇಕಂದ್ರೆ ನಾವು ಡಿಫ್ರೆಂಟ್ ಈವನ್ ವೆದರ್ ಕೂಡ ನಮಗೆ ಹೆಲ್ಪ್ ಮಾಡಬೇಕು. ಲೈಕ್ ಎಲ್ಲ ರೀತಿಯಾದ ಲಕ್ ಕೂಡ ಇರಬೇಕು. ಸೊ ಆಲ್ ಡು ದಿಸ್ ಗೆದರ್ ವಿ ಕ್ಯಾನ್ ಅಚೀವ್ ದಟ್ ಈಲ್ಡ್. ಮತ್ತು ಡಿಸೀಸ್ ರೆಸಿಸ್ಟೆಂಟ್ ಕೂಡ ಆಗಿರುತ್ತೆ. ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೀಸಸ್ ಬಗ್ಗೆ ಅವ್ರು ಹೇಳಿದ್ರು, ಬಟ್ ಅದ್ರ ಬಗ್ಗೆ ಕಂಪ್ಲೀಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈಕ್ ಇದರಲ್ಲಿ ಕೂಡ ರೈನೋಸರಸ್ ಬೀಟಲ್ಸ್ನ ಕಂಟ್ರೋಲ್ ಮಾಡಬೇಕು. ರೆಡ್ ಬೀಟಲ್ಸ್ ಇವೆಲ್ಲದನ್ನು ಈ ಪ್ಲ್ಯಾಂಟ್ನ ಕೂಡ ಅಟ್ಯಾಕ್ ಮಾಡ್ತವೆ. ಲೈಕ್ DJ ಹೈಬ್ರಿಡ್ ವೆರೈಟಿ ಅಲ್ವಾ, ಆ ಪ್ಲ್ಯಾಂಟ್ಸ್ಗೆ ಬರಲ್ಲ ಅನ್ನೋದು ರಾಂಗ್ ಕನ್ಸೆಪ್ಷನ್ನ ಬಿಟ್ಬಿಡಿ. ಲೈಕ್ ವಿ ಹ್ಯಾವ್ ಟು ಸ್ಪ್ರೇ ಸಮ್ ಕೆಮಿಕಲ್ಸ್ ಆಗಿರ್ಬೋದು, ನ್ಯಾಚುರಲ್ ಇದು ಫರ್ಟಿಲೈಸರ್ಸ್ ಇದೆಲ್ಲ ಹಾಕಲೇಬೇಕಾಗುತ್ತೆ. ಆ ಹುಳನ ಕಮ್ಮಿ ಎರಾಡಿಕೇಟ್ ಲೈಕ್ ಸಾಯಿಸೋಕ್ಕೆ, ಓಕೆನಾ, ಆ ಹುಳನ ಸಾಯಿಸೋಕ್ಕೆ ನಾವು ಅದು ಮಾಡಲೇಬೇಕಾಗುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್, ಇದು ನಿಮಗೆ ನಾನು ಪ್ರೈಸ್ನ ಕೂಡ ಡೀಟೇಲ್ಸ್ ತೊಗೊಂಡಿದ್ದೀನಿ ಅವ್ರ ಹತ್ರ. ಪ್ರೈಸ್ ಬಂದುಬಿಟ್ಟು ಪರ್ ಪ್ಲ್ಯಾಂಟ್ ಸೀಡ್ಲಿಂಗ್ ಆಗಿರುತ್ತಲ್ಲ, ಪರ್ ಸೀಡ್ಲಿಂಗ್ಗೆ 725 rupees ಹಾಗೆ ಚಾರ್ಜ್ ಮಾಡ್ತಿದ್ದಾರೆ. ಒಂದು ಸೀಡ್ಲಿಂಗ್ಗೆ. ಟ್ರಾನ್ಸ್ಪೋರ್ಟ್ ಯಾವುದಾದ್ರೂ ಇದ್ದರೆ ಟ್ರಾನ್ಸ್ಪೋರ್ಟ್ ಕೂಡ ಅದು ನಮ್ಮ ಮೇಲೆ, ದೇ ಆರ್ ನಾಟ್ ಗಿವಿಂಗ್ ಎನಿ ಟ್ರಾನ್ಸ್ಪೋರ್ಟ್. ಸೊ ನೀವೇನಾದರೂ ಅಲ್ಲಿ ಹೋಗಿ ಫಾರ್ಮ್ ಹತ್ರ ನೋಡಿ ತೊಗೊತೀನಿ ಅಂದರೂ ಕೂಡ ಅಲೋ ಮಾಡ್ತಾರೆ. ಆ್ಯಂಡ್ ಮೋರ್ ದೆನ್ ಒಂದು 500 ಆಗಿರ್ಬೋದು, ಐ ಡೋಂಟ್ ನೋ ಎಕ್ಸಾಕ್ಟ್ ಫಿಗರ್. ಜಾಸ್ತಿ ನಂಬರ್ ಆಫ್ ಪ್ಲ್ಯಾಂಟ್ಸ್ನ ತೊಗೊಂಡ್ರೆ ಅದು ಸ್ವಲ್ಪ 15% 20% ಡಿಸ್ಕೌಂಟ್ ಕೊಡೋ ಚಾನ್ಸಸ್ ಇದೆ. ಸೊ ಯು ನೀಡ್ ಟು ಗೋ ದೇರ್. ಅಲ್ಲಿ ಹೋಗ್ಬಿಟ್ಟು ಒಂದು ಲೈವ್ ಇಂಟ್ರಾಕ್ಷನ್ ಮಾಡಿಕೊಂಡು ಪರ್ಸೆಂಟೇಜ್ನ ಮಾತಾಡ್ಕೊಳ್ಳಿ. ಲೈಕ್ 120 ತೊಗೊತೀನಿ 30 ತೊಗೊತೀನಿ ಅಂದರೆ ದೇರ್ ಇಸ್ ನೋ ಡಿಸ್ಕೌಂಟ್ ಅಂತ ಅವರು ನನಗೆ ಹೇಳಿದ್ರು. ಸೊ ಇದು DJನ ವೆರೈಟಿನ ಅಡ್ವಾಂಟೇಜಸ್. ಲೈಕ್ ನಮಗೆ ಹೀಲ್ಡ್ ಜಾಸ್ತಿ ಇರುತ್ತೆ, ಸ್ವಲ್ಪ ಡಿಸೀಸ್ ರೆಸಿಸ್ಟೆಂಟ್, ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೀಸ್ ರೆಸಿಸ್ಟೆನ್ಸ್. ಆ್ಯಂಡ್ ಸೆಕೆಂಡ್ ಥಿಂಗ್, ನಾನು ಅವರು ಪ್ಲ್ಯಾಂಟೇಷನ್ನ ಕೊಟ್ಟಿರೋದಲ್ಲ, ಅವರು ಅಲ್ಲೇ ಒಂದು ಫಾರ್ಮರ್ಗೆ ಪ್ಲ್ಯಾಂಟೇಷನ್ ಕೊಟ್ಟಿದ್ದಾರೆ. ಆ ಫಾರ್ಮರ್ ಆಲ್ರೆಡಿ 4th ಇಯರ್ ಕಂಪ್ಲೀಟ್ ಮಾಡಿದ್ದಾರೆ. ಲೈಕ್ 80 ಪ್ಲ್ಯಾಂಟ್ಸ್ನ ಪ್ಲ್ಯಾಂಟ್ ಮಾಡಿದ್ದಾರೆ. ನಾನು ಆ ಪ್ಲ್ಯಾಂಟ್ಸ್ನ ನೋಡೋಕ್ಕೆ ಆ ಫಾರ್ಮ್ ಹತ್ರ ಇಂಟ್ರಾಕ್ಷನ್ ಮಾಡೋಕ್ಕೆ ಹೋದೆ. ಲೈಕ್ ಕಂಪ್ಲೀಟ್ ಅವ್ರು ಯಾವ್ದು ರೀತಿಯಾದ ಶೆಡ್ಯೂಲ್ ಮಾಡಿದ್ದಾರೆ, ಲೈಕ್ ಪ್ಲ್ಯಾಂಟ್ಸ್ಗೆ ಯಾವ ರೀತಿಯಾದ ವಾಟರ್ ಕೊಟ್ಟಿದ್ದಾರೆ, ಒಂದು ಸ್ಮಾಲ್ ಸ್ಯಾಂಪಲ್ ಹಾಕ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಗೆ ಕಂಪ್ಲೀಟ್ಲಿ ನಿಮಗೆ DJ ಸಂಪೂರ್ಣ ಕಂಪ್ಲೀಟ್ ಫೀಡ್ಬ್ಯಾಕ್ನ ಆ ಫಾರ್ಮರ್ ಹತ್ರ ತೊಗೊಂಡು. ಆ್ಯಂಡ್ ಸ್ವಲ್ಪ ಟೆಂಪರೇಚರ್ ಜಾಸ್ತಿನೇ AP ಕಡೆ ಕಂಪೇರ್ ಟು ಕರ್ನಾಟಕ, ನಮ್ಮ ಈ ಕಡೆಗಿನ್ನ ಅಲ್ಲಿ ಕೊಂಡು ಸ್ವಲ್ಪ ಟೆಂಪರೇಚರ್ ಜಾಸ್ತಿನೇ. ಸೊ ಎಲ್ಲ ರೀತಿಯಾದ ಸ್ವಲ್ಪ ಡಿಫ್ರೆಂಟ್ ಡೀಟೇಲ್ಸ್ನ ತೊಗೊಂಡು ನಾನು ಅವ್ರದ್ದು ಫೋನ್ ನಂಬರ್ ಕೂಡ ತೊಗೊಂಡಿದ್ದೀನಿ. ಆ ಡೀಟೇಲ್ಸ್ನ ಜೆನ್ಯೂನ್ ರಿವ್ಯೂ ಆಗಿ ನಿಮಗೆ ಅವ್ರ ಹತ್ರ ತೊಗೊಂಡಿರೋ ರಿವ್ಯೂಸ್ನ ನಾನು ಕೊಡ್ತಾಯಿದ್ದೀನಿ. ಸೊ ಇದಕ್ಕೆ ಬಂದುಬಿಟ್ಟು DJ ಸಂಪೂರ್ಣ ಒಂದು ಸ್ಮಾಲ್ ಸ್ಟೋರಿ ನಂದು. ಲೈಕ್ ಅನ್ಫಾರ್ಚುನೇಟ್ಲಿ ಸೇಮ್ ವಿಲೇಜ್ ಆಗಿರುತ್ತಲ್ಲ, ಅದೊಂದು ಸ್ಮಾಲ್ ಇನ್ಫಾರ್ಮೇಷನ್. ಲೈಕ್ ಇದು ಕಂಪ್ಲೀಟ್ಲಿ ನಾನು ಪ್ಲ್ಯಾಂಟೇಷನ್ ಮಾಡಬೇಕು ಅಂತ ರಿಸರ್ಚ್ ಮಾಡ್ತಿರೋದು. ಸೊ ನನಗೆಲ್ಲ ಓಕೆ ಅಂದರೆ ನಾನು ಒಂದು 10 ಸ್ಯಾಂಪ್ಲಿಂಗ್ಸ್ನ ತಂದು ಪ್ಲ್ಯಾಂಟೇಷನ್ ಮಾಡ್ತೀನಿ. ಸೊ ಮೂವಿಂಗ್ ಫಾರ್ವರ್ಡ್ ಅದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಂಡು ಕೊಡ್ತಾಯಿದ್ದೀನಿ.
ಸೈನಿಂಗ್ ಆಫ್ ಯುವರ್ ಚೇತನ್ ರೆಡ್ಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ನನ್ನ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಬಿಕಾಸ್ 4 ಜನ ಪ್ಲಾಂಟೇಷನ್ ಮಾಡೋವಾಗ ಯೂಸ್ ಆಗ್ಬೋದು. ಥ್ಯಾಂಕ್ ಯು.